ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಮುದ್ದು ಸೊಸೆ ಧಾರಾವಾಹಿ ಏನಾಗುತ್ತಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಭದ್ರವರು ಯೋಚನೆ ಮಾಡ್ಕೊಂಡು ನಿಂತಿರ್ತಾರೆ. ಇದು ಹೆಂಗಾಗಕ್ಕೆ ಸಾಧ್ಯ? ನನ್ನಿಂದ ಇಂಥ ದೊಡ್ಡ ತಪ್ಪಾಗಕ್ಕೆ ಸಾಧ್ಯನೇ ಇಲ್ವಲ್ಲ, ಇದೆಲ್ಲ ಹೆಂಗಾಯ್ತು ಅಂತ ಯೋಚನೆ ಮಾಡ್ಕೊಂಡು ನಿಂತಿರ್ತಾರೆ. ಈ ಕಡೆ ವಿದ್ಯಾವ್ರನ್ನ ತೋರಿಸ್ತಾರೆ. ವಿದ್ಯಾವ್ರು ಯೋಚನೆ ಮಾಡ್ಕೊಂಡು ಕೂತಿರ್ತಾರೆ. ಇದ್ಯಾಕೆ ಅಟ್ಟಿಯವರೆಲ್ಲ ಆಕಾಶನೇ ತಲೆ ಮೇಲೆ ಬಿದ್ದಿರೋ ಥರ ಚಿಂತೆ ಮಾಡ್ತಾ ಇದ್ದಾರಲ್ಲ, ಏನಾಗೈತೆ? ಅಂಥದ್ದು ಏನಾಗಿರ್ಬೋದು ಅಂತ ವಿದ್ಯವ್ರು ಎದ್ಬಿಟ್ಟು ಆ ಕಡೆಯಿಂದ ಈ ಕಡೆಗೆ ತಿರುಗಾಡ್ತಾ ಇರಬೇಕಾದ್ರೆ ಈ ಕಡೆ ನೋಡ್ರಿ ಭದ್ರವರು ಸೈಲೆಂಟಾಗಿ ನಿಂತಿರ್ತಾರೆ. ವಿನಂತಿ ಸಾವಿತ್ರಿ ಮಾಡಿರೋ ಮೋಸ ನೆನಪಿಗೆ ಬರ್ತಾ ಇರಲ್ಲ ಭದ್ರ ಅವರಿಗೆ. ಯೋಚನೆ ಮಾಡಿಕೊಂಡು ಬೇಜಾರಾಗಿರ್ತಾರೆ. ಈ ಕಡೆ ಶಿವರಾಮೇಗೌಡರನ್ನ ತೋರಿಸ್ತಾರೆ. ಅವ್ರು ಯೋಚನೆ ಮಾಡ್ಕೊಂಡು ನಿಂತಿರ್ತಾರೆ. ಭದ್ರ ಅವ್ರ ತಪ್ಪನ್ನ ಒಪ್ಕೊಂಡು ನನ್ನ ಮಗಳ ಕೂತಿಗೆ ತಾಳಿ ಕಟ್ಟಿಲ್ಲ ಅಂದರೆ ನಾನು ಡೈರೆಕ್ಟಾಗಿ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಗುತ್ತೆ, ಮುದ್ದೆ ಮುರಿಯಂಗೆ ಮಾಡ್ತೀನಿ ಅಂತ ಹೇಳಿದ್ನ ನೆನಪು ಮಾಡಿಕೊಂಡು ಬೇಜಾರು ಮಾಡ್ಕೊಂಡಿರ್ತಾರೆ ಶಿವರಾಮೇಗೌಡರು. ಅಷ್ಟರಲ್ಲಿ ಮೋಹನ್ ಅವರು ಏನು ಯೋಚನೆ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇರ್ತಾರೆ. ಹಿಂದೆಯಿಂದ ಸಾವಿತ್ರಿ ಅವರು ಬಂದು ನಿಂತಿರ್ತಾರೆ. ಮೋಹನ, ನಮ್ಮ ಊರಲ್ಲಿ ಇಂಥ ವಿಚಾರಗಳಲ್ಲಿ ಎಷ್ಟೋ ಸಮಸ್ಯೆಗಳನ್ನು ಬಗೆಹರಿಸಿನಿ, ಆದರೆ ನಮ್ಮ ಮನೆಗೆ ಇಂಥ ಪರಿಸ್ಥಿತಿನ ಹೆಂಗೆ ಬಗೆಹರಿಸೋದಂತ ಗೊತ್ತಾಗದೆ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಶಿವರಾಮೇಗೌಡರು ಹೇಳ್ತಾರೆ. ನೀವು ತಗೊಳ್ಳೋ ನಿರ್ಧಾರದಿಂದ ಯಾರಿಗೂ ಅನ್ಯಾಯ ಆಗಬಾರ್ದು. ತಪ್ಪಾಗೈತಿ ದಿಟ, ಆದರೆ ಅದು ಯಾರಿಂದ ಆಗೈತೆ, ಹೆಂಗಾಯ್ತು ಅಂತ ಒಂದು ಗೊತ್ತಿಲ್ಲ. ಇದರಿಂದ ಏನು ತಪ್ಪೇ ಮಾಡದಿರೋ ವಿದ್ಯನ್ಗೆ ಅನ್ಯಾಯ ಮಾಡಬೇಡಿ. ಪಾಪ ಹುಡುಗಿ ಭದ್ರನ ಮೇಲೆ ಜೀವನ ಮಡಿಕೊಂಡೋಳೆ. ಮಾವನ ಮರ್ಯಾದೆಗೋಸ್ಕರ, ಈ ಅಟ್ಟಿ ಮರ್ಯಾದೆಗೋಸ್ಕರ ತನ್ನ ಪ್ರಾಣ ಬೇಕಾದರೂ ಕೊಡೋಕ್ಕೆ ತಯಾರಿಗಿದ್ದಾಳೆ ವಿದ್ಯಾ. ಅಂಥ ಹುಡುಗಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗಬಾರ್ದು ರೀ ಅಂತ ಮೋಹನ್ ಅವ್ರು ಹೇಳ್ತಾ ಇರ್ತಾರೆ. ಇದನ್ನೆಲ್ಲ ಕೇಳಿಸ್ಕೊಂಡು ಸಾವಿತ್ರಿ ಅವರು ಹೇಳ್ತಾರೆ, ಓಹೋ, ಇದನ್ನೆಲ್ಲ ಮಲೆ ಬೀಸಿ ನಾನು ಅವನ್ನ ಕೆಡವಿ ಇಷ್ಟೆಲ್ಲ ಉಪಾಯ ಮಾಡಿದ್ರೆ, ನಾಟಕ ಮಾಡಿ ಒಂದು ಮಟ್ಟಕ್ಕೆ ತಂದು ನಿಲ್ಸಿದ್ರೆ ನೀನು ಅವನ್ನ ಆ ಬಲೆಯಿಂದ ಕಾಪಾಡೋಕೆ ನೋಡ್ತಾ ಇದೀಯ ಅಲ್ವಾ ಅತ್ಗೆ? ಇಷ್ಟೆಲ್ಲ ಆದ್ಮೇಲೆ ತಂಗಿ ಮಗಳನ್ನ ಮರಿ ಅಂತ ಹೇಳ್ತಾ ಇದೀಯ ಅಲ್ವಾ ಅತ್ಗೆ? ನಾನು ಅಷ್ಟೇ ಅಣ್ಣನ ಮಗ ಅಂತ ಮರ್ತು ಏನ್ ಮಾಡ್ಬೇಕು ಅದನ್ನ ಮಾಡ್ತೀನಿ ಅಂತ ಮನ್ಸಲ್ಲೇ ಅನ್ಕೊಂಡು ಸಾವಿತ್ರಿ ಅವರು ಅಲ್ಲಿಂದ ಹೊರಟು ಬಿಡ್ತಾರೆ. ಒಂದ್ ಕಡೆ ಮನೆಯವರೆಲ್ಲ ಸೇರಿರ್ತಾರೆ. ಆಗ ಈಶ್ವರಿ ಅವರು ಹೇಳ್ತಾರೆ, ಈಗೇನ್ ಬಾವ ಯೋಚನೆ ಮಾಡಿ ಒಂದು ತೀರ್ಮಾನ ತಗೊಂತೀನಿ ಅಂತ ಹೇಳಿದ್ರಿ, ಈಗ ನಿಮ್ ನಿರ್ಧಾರ ಏನು ಅಂತ ಹೇಳಿ. ಇದನ್ನ ಬೇಗ ಇತ್ಯರ್ಥ ಮಾಡಿ ಬಾವ, ತಡ ಆದ್ರೆ ಬೇರೆ ಎತ್ಲಾಗೋ ತಿರುಕೊಳ್ತದೆ ಅಂತ ಈಶ್ವರಿ ಅವರು ಹೇಳ್ತಾರೆ. ಆದಷ್ಟು ಬೇಗ ಇದರಿಂದ ಆಚೆಗೆ ಬಂದ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಪೊಲೀಸ್ನವರು ಅಲ್ಲಿಗೆ ಬರ್ತಾರೆ. ಇನ್ಸ್ಪೆಕ್ಟರ್ನ ನೋಡ್ತಿದ್ದಂಗೆ ಶಿವರಾಮೇಗೌಡರು ಹೇಳ್ತಾರೆ, ಇನ್ಸ್ಪೆಕ್ಟರ್, ಇವತ್ತು ನಾನು ಎಲ್ಲಿಗೆ ಹೋಗೋ ಕಾರ್ಯಕ್ರಮ ಇಲ್ವಲ್ಲ ಅಂತ ಹೇಳ್ತಾರೆ ಶಿವರಾಮೇಗೌಡರು. ಸಾರಿ ಸರ್, ನಾವು ಇವತ್ತು ನಿಮ್ಮ ಡ್ಯೂಟಿಗೆ ಬಂದಿಲ್ಲ, ಬದಲಾಗಿ ಒಂದು ಕಂಪ್ಲೇಂಟ್ ಇಶ್ಯೂ ಆಗಿ ನಾನು ಆ ಕಾರ್ಯ ಮಾಡಕ್ ಬಂದಿದ್ದೀನಿ ಅಂತ ಹೇಳ್ತಾರೆ ಇನ್ಸ್ಪೆಕ್ಟರ್. ಅರೆಸ್ಟ್ ಮಾಡಕ್ ಬಂದಿದ್ರ? ಅದು ನಮ್ಮ ಮಟ್ಟಿಲಿ ಯಾರನ್ನ ಅಂತ ಶಿವರಾಮೇಗೌಡರು ಕೇಳ್ತಾರೆ. ಆಗ ಇನ್ಸ್ಪೆಕ್ಟರ್ ಹೇಳ್ತಾರೆ, ನಿಮ್ಮ ಮಗ ಭದ್ರೇಗೌಡನ ಅಂತ ಹೇಳಿದಾಗ ಶಾಕ್ ಆಗ್ಬಿಡ್ತಾರೆ ಶಿವರಾಮೇಗೌಡರು. ಏನ್ ಹೇಳ್ತಾ ಇದೀರಿ ಇನ್ಸ್ಪೆಕ್ಟ್ರೆ, ನನ್ನ ಮಗನ ಅರೆಸ್ಟ್ ಮಾಡಕ್ ಬಂದಿದ್ದೀರಾ? ಇಷ್ಟಕ್ಕೂ ಕಂಪ್ಲೇಂಟ್ ಕೊಟ್ಟು ಅರೆಸ್ಟ್ ಮಾಡಿ ಅಂತ ಹೇಳಿದವ್ರು ಯಾರು ಅಂತ ಕೇಳ್ತಾರೆ ಶಿವರಾಮೇಗೌಡರು. ಅಷ್ಟರಲ್ಲಿ ವಿನಂತಿ ಸಾವಿತ್ರಿ ಅಲ್ಲಿಗೆ ಬರ್ತಾರೆ. ನಾನೇ ಅಣ್ಣ ಅಂತ ಸಾವಿತ್ರಿ ಹೇಳ್ತಾರೆ. ಸಾವಿತ್ರಿ, ನೀನಾ ಅಂತ ಶಾಕಲ್ಲಿ ಕೇಳ್ತಾರೆ ಶಿವರಾಮೇಗೌಡರು. ಹ್ಞೂ ಅಣ್ಣ, ನಾನೇ ನನ್ನ ಮಗಳ ಕೈಯಲ್ಲಿ ಕೇಸ್ ಕೊಡ್ಸಿವ್ನಿ. ಅಲ್ಲಮ್ಮ ಸಾವಿತ್ರಿ, ನಮ್ಮ ಅಟ್ಟಿ ವಿಷಯನ ಪೊಲೀಸ್ ಸ್ಟೇಷನ್ ಗಂಟ ಯಾಕಮ್ಮ ತಗೊಂಡೋದಿ? ಭದ್ರ ನಿಮ್ಮ ಅಣ್ಣನ ಮಗ ಅಂತ ಮರ್ತ್ ಬಿಟ್ಟೆ ಅಂತ ಚಿಕ್ಕೇಗೌಡರು ಕೇಳ್ತಾರೆ. ನಮ್ಮ ಅಣ್ಣ ತಂಗಿ ಮಗಳು ಅಂತ ಮರ್ತಿರ್ಬೇಕಾದ್ರೆ ನಾನು ಮರಿದೆ ಇನ್ನೇನ್ ಮಾಡ್ಲಿ ಚಿಕ್ಕಪ್ಪ ಅಂತ ಕೇಳ್ತಾರೆ ಸಾವಿತ್ರಿ ಅವರು. ನಮ್ಮ ಅಣ್ಣ ಅನ್ಯಾಯ ಆಗಿರೋದು ತನ್ನ ಸ್ವಂತ ತಂಗಿ ಮಗಳಿಗೆ ಅಂತ ಗೊತ್ತಿದ್ರುವೆ ಯಾರಿಗೂ ಅನ್ಯಾಯ ಆಗೋಗುತ್ತೆ ಅಂತ ಯೋಚನೆ ಮಾಡ್ತವ್ರೆ. ನ್ಯಾಯ ಕೇಳಕ್ಕೆ ಬೇರೆ ದಾರಿ ಇಲ್ದೇನೆ ಅದಕ್ಕೆ ಕಾನೂನು ಕದ ತಟ್ಟಿವ್ನಿ ಅಂತ ಸಾವಿತ್ರಿ ಅವ್ರು ಹೇಳ್ತಾರೆ. ತಪ್ಪು ಮಾಡ್ಬಿಟ್ಟೆ ಸಾವಿತ್ರಿ, ನೀನು ತಪ್ಪು ಮಾಡ್ಬಿಟ್ಟೆ ಅಂತ ಶಿವರಾಮೇಗೌಡರು ಹೇಳ್ತಾರೆ. ತಪ್ಪು ಮಾಡಿರೋದು ನಿನ್ ಮಗ ಅಣ್ಣ, ಅದು ಸಾಲದೆ ಆಗಿರೋ ತಪ್ಪಿಗೆ ನ್ಯಾಯ ಕೊಡಿಸೋದು ಬಿಟ್ಟು ನೀನೇ ಬೇರೆ ತರ ಯೋಚನೆ ಮಾಡುತ್ತಾ ಇದ್ರೆ ನಾನು ನೋಡ್ಕೊಂಡು ಹೆಂಗ್ ಸುಮ್ಕಿರ್ಲಿ ಹೇಳು ಅಂತ ಸಾವಿತ್ರಿ ಅವ್ರು ಹೇಳ್ತಾರೆ. ಇನ್ಸ್ಪೆಕ್ಟ್ರೇ, ನನ್ನ ತಂಗಿ ಗೊತ್ತಿಲ್ಲದೆ ಕಂಪ್ಲೇಂಟ್ ಕೊಟ್ಬಿಟ್ಟವಳು. ಇದು ನಮ್ಮ ಅಟ್ಟಿ ವಿಚಾರ, ಇದನ್ನ ನಾವೇ ಬಗೆಹರಿಸ್ಕೋತೀವಿ, ನೀವಿನ್ನೂ ಹೊಂಡ್ಬೋದು ಅಂತ ಶಿವರಾಮೇಗೌಡರು ಹೇಳ್ತಾರೆ. ಸರ್, ಇವರು ಕೊಟ್ಟಿರೋ ಕಂಪ್ಲೇಂಟ್ ಆಧಾರದ ಮೇಲೆ ಮಗನ ಮೇಲೆ 378 ಕೇಸ್ ಬುಕ್ ಆಗಿದೆ. ನಾವು ನಮ್ಮ ಡ್ಯೂಟಿ ಮಾಡ್ಲೇಬೇಕು ಸರ್ ಅಂತ ಹೇಳ್ತಾರೆ ಇನ್ಸ್ಪೆಕ್ಟರ್. ಕಾನ್ಸ್ಟೇಬಲ್ಗೆ ಹೋಗ್ರಿ ಅಂತ ಹೇಳ್ತಾರೆ ಪೊಲೀಸ್ನವರು. ಇನ್ಸ್ಪೆಕ್ಟರ್, ನನ್ನ ಮಾತನ್ನ ಕೇಳಿ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಒಂದ್ಕಿತ ಕೂತ್ ಮಾತಾಡೋಣ, ನಾನ್ ಬೇಕಾದ್ರೆ SP ಸಾಹೇಬ್ರ ಹತ್ರ ಮಾತಾಡ್ತೀನಿ. ಗೋವಿಂದ, ಫೋನ್ ಕೊಡು ಅಂತ ಶಿವರಾಮೇಗೌಡರು ಹೇಳ್ತಾರೆ. ಸಾರಿ ಸರ್, FIR ಆಗಿರೋದ್ರಿಂದ ನಾವೇನು ಮಾಡೋಕ್ ಆಗಲ್ಲ, ದಯವಿಟ್ಟು ನಮ್ಮ ಕರ್ತವ್ಯಕ್ಕೆ ಅಡ್ಡಿಪಡಿಸ್ಬೇಡಿ ಸರ್, ನೀವೇನೇ ಇದ್ರು ಕೋರ್ಟಲ್ಲಿ ನೋಡ್ಕೊಳ್ಳಿ, ಹೋಗ್ರಿ ಅಂತ ಹೇಳ್ತಾರೆ ಇನ್ಸ್ಪೆಕ್ಟರ್. ಭದ್ರನ ಕರ್ಕೊಂಬರಕ್ಕೆ ಕಾನ್ಸ್ಟೇಬಲ್ ಹೋದಾಗ ಮಗ ಭದ್ರ ಅಂತ ಕಿರ್ಚಾಡ್ತಾ ಇರ್ತಾರೆ ಶಿವರಾಮೇಗೌಡರು. ಸರ್, ಅವನ್ನ ಕರ್ಕೊಂಡು ಹೋಗ್ಬೇಡಿ ಅಂತ ಕೇಳ್ಕೊತಾ ಇರ್ತಾರೆ ಶಿವರಾಮೇಗೌಡರು. ಭದ್ರನ ಕೈಗೆ ಕೋಳ ತೊಡಿಸಿ ಅವನ್ನ ಕರ್ಕೊಂಡು ಹೋಗೋಕೆ ಪೊಲೀಸ್ನವ್ರು ಹೊರಡ್ತಾರೆ. ಭದ್ರ ಅವ್ರನ್ನ ಕರ್ಕೊಂಡು ಹೋಗಿ ಜೀಪಲ್ಲಿ ಕೂರಿಸ್ಕೊಂಡು ಕರ್ಕೊಂಡು ಹೋಗಕ್ ನೋಡ್ತಾರೆ. ಆಗ ಶಿವರಾಮೇಗೌಡರು ಮಗ ಬಾರ್ಲ ಭದ್ರ ಅಂತ ಎಷ್ಟು ಕೂಕೊಂಡ್ರು ಪೊಲೀಸ್ನವ್ರು ಬಿಡೋದಿಲ್ಲ. ಆಗ ಬೆಜ್ಜಿ ಬಿದ್ದುಬಿಡ್ತಾರೆ ಶಿವರಾಮೇಗೌಡರು. ಎದ್ದು ಕುಂತಾಗ ಅದು ಎಲ್ಲ ಕನಸಾಗಿರುತ್ತೆ. ಆಗ ಮೋಹನ್ ಅವ್ರು ಕೇಳ್ತಾರೆ, ಏನ್ರಿ ಏನಾಯ್ತು ಅಂತ ಕೇಳ್ತಾರೆ. ಅಯ್ಯೋ, ಇದು ಕೆಟ್ಟ ಕನಸೇ. ಆಗ ಗಾಬರಿ ಆಗ್ಬಿಡ್ತಾರೆ
ಮೋಹನ್ ಅವರು ಕುಡಿಯಕ್ಕೆ ಅಂತ ನೀರನ್ನ ಕೊಡ್ತಾರೆ. ಏನಾಯ್ತು ನಮ್ಮ ಭದ್ರನಿಗೆ ಅಂತ ಕೇಳ್ತಾರೆ ಮೋಹನ್ ಅವರು. ನಮ್ ಸಾವಿತ್ರಿ ನಮ್ಮ ಅಟ್ಟಿ ಮರ್ವಾದನೆಲ್ಲ ಕಳೆದು ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಟ್ಬಿಟ್ಟು ಭದ್ರನ ಪೊಲೀಸ್ನವರು ಅರೆಸ್ಟ್ ಮಾಡ್ಕೊಂಡು ಹೋಗೋ ರೀತಿ ಕನ್ಸ್ ಬಿದ್ದಿತ್ತು ಅಂತ ಶಿವರಾಮೇಗೌಡರು ಕನ್ಸ್ನ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರೆ. ಯಾಕೆ ಸುಮ್ನೆ ಏನೇನೋ ಯೋಚನೆ ಮಾಡ್ತಾ ಇದೀರಿ? ಸಾವಿತ್ರಿ ಮನೆ ಮಗಳು ಅಂತಿನೂ ನಾವ್ ಎತ್ತಿ ಆಡ್ಸಿ ಬೆಳೆಸಿರೋ ಮಗ. ಅವ್ರು ಹಿಂಗೆ ಮನೆ ಮರ್ಯಾದಿನ ಯಾಕೆ ಕಳ್ದರು? ಸುಮ್ಕೆ ಏನೇನು ಯೋಚನೆ ಮಾಡಬೇಡಿ, ಹಂಗೆಲ್ಲ ಆಗಕ್ಕಿಲ್ಲ ಅಂತ ಮೋಹನ್ ಅವರು ಸಾಂತ್ವನ ಹೇಳ್ತಾರೆ. ಅದು ನೀವು ಅದನ್ನೆಲ್ಲ ನೆನ್ಸ್ಕೊಂಡು ಮನ್ಕೊಂಡಿರ್ತೀರಲ್ವೇ, ಅದೇ ಕನ್ಸಲ್ಲಿ ಬಂದಿರುತ್ತೆ ಅಷ್ಟೇಯ. ಇಲ್ಲ ಮೋಹನ, ಭದ್ರ ಏನಾದರೂ ಜೈಲಿಗೆ ಹೋಗ್ಬಿಟ್ರೆ ನಾನು ಹೆಂಗೆ ಜೀವ ಸಹಿತ ಇರಲಿ ಹೇಳು? ಸತ್ಯವಾಗ್ಲೂ ಹೇಳ್ತೀನಿ, ಅವನೇನಾದರೂ ಜೈಲಿಗೆ ಹೋಗ್ಬಿಟ್ರೆ ನಾನು ಬದುಕಿರಕ್ಕಿಲ್ಲ ಅಂತ ಶಿವರಾಮೇಗೌಡರು ಹೇಳ್ತಾರೆ. ರೀ ಬಿಡ್ತು ಅನ್ನಿ, ನೀವು ಇರಬೇಕಾದ್ರೆ ಭದ್ರ ಹೆಂಗೆ ಜೈಲಿಗೆ ಹೋಗ್ತಾನೆ? ಅವನು ಜೈಲಿಗೆ ಹೋಗೋಕ್ಕೆ ನೀವು ಬಿಟ್ಬಿಟ್ಟಿರಿ ಅಂತ ಕೇಳ್ತಾರೆ ಮೋಹನ್ ಅವರು. ಸುಮ್ಕೆ ಏನೇನೋ ಯೋಚನೆ ಮಾಡಬೇಡಿ, ದ್ಯಾವರಿಗೆ ಕೈ ಮುಗಿದು ನೆಮ್ಮದಿಯಿಂದ ನಿದ್ದೆ ಮಾಡಿ ಮಲ್ಕೊಳ್ಳಿ ಅಂತ ಹೇಳ್ತಾರೆ ಮೋಹನ್ ಅವರು. ಈ ಕಡೆ ಕ್ವಾಟ್ಲೆ ಅವರು ಚಂಪಾ ಅವರು ಯೋಚನೆ ಮಾಡ್ಕೊಂಡು ನಿಂತ್ಕೊಂಡಿರ್ತಾರೆ. ಆಗ ಚಂಪಾ ಅವರು ಹೇಳ್ತಾರೆ, ಏನಣ್ಣ ಇದು ಹಿಂಗಾಗೋಯ್ತು? ಇಷ್ಟು ದಿನ ಸ್ವರ್ಗದಂಗಿದ್ದ ನಮ್ಮನೆ ಈ ಪರಿಸ್ಥಿತಿಗೆ ಬಂದು ನಿಂತೈತೆ. ನನಗಂತೂ ಏನ್ ಮಾಡ್ಬೇಕಂತ ಗೊತ್ತೇ ಐತಿಲ್ಲ ಅಂತ ಹೇಳ್ತಾರೆ ಕ್ವಾಟ್ಲೆ ಅವರು. ಎಲ್ಲಾರ ಕಣ್ಮಾರಿಗೆ ಹೋಗ್ಬಿಡೋಣ ಅಂತ ಅನಿಸ್ತಾ ಐತಿ ಅಂತ ಹೇಳ್ತಾರೆ. ನಮ್ಗೆ ಇಷ್ಟೆಲ್ಲ ನೋವು ಆಯ್ತೈತೆ ಅಂದ್ಮ್ಯಾಕೆ ಅಂದ್ರೆ ವಿದ್ಯಕ್ಕನಿಗೆ ಈ ವಿಷಯ ಗೊತ್ತಾಯ್ತು ಅಂದ್ರೆ ಏನಣ್ಣ ಕತೆ ಅಂತ ಚಂಪಾ ಅವ್ರು ಹೇಳ್ತಾರೆ. ಅದನ್ನ ನೆನ್ಸ್ಕೊಂಡ್ರೆ ಭಯ ಆಯ್ತೈತೆ ಚಂಪಾ, ಅದಕ್ಕೆ ಸದ್ಯಕ್ಕೆ ವಿಷಯ ಗೊತ್ತಾಗದೇ ಇರೋದೇ ಒಳ್ಳೇದು ಅಂತ ಕ್ವಾಟ್ಲೆ ಅವ್ರು ಹೇಳ್ತಾ ಇರ್ಬೇಕಾದ್ರೆ ವಿದ್ಯವ್ರು ಅಲ್ಲಿಗೆ ಬಂದ್ಬಿಡ್ತಾರೆ. ಯಾಕಣ್ಣಯ್ಯ ಗೊತ್ತಾಗ್ಬಾರ್ದು ಅಂತ ಹೇಳ್ತಾ ಇದ್ದೀರಾ? ವಿದ್ಯವ್ರು ಕೇಳಿರೋ ಪ್ರಶ್ನೆಗೆ ಚಂಪಾ ಹಾಗೂ ಕ್ವಾಟ್ಲೆ ಅವರು ಶಾಕಲ್ಲಿ ನಿಂತ್ಬಿಡ್ತಾರೆ. ಹೇಳಿ, ನನ್ನಿಂದ ಮುಚ್ಚಿಡ್ಬೇಕು ಅಂತ ಯಾಕೆ ಅನ್ಕೊಂತ ಇದ್ದೀರಾ? ನಿಮ್ಮನ್ನೇ ಕೇಳ್ತಾ ಇರೋದು, ಅದು ಯಾಕೆ ಮುಚ್ಚಿಡ್ಬೇಕು ಅಂತ ಹೇಳ್ತಾ ಇದ್ದೀರಾ ಹೇಳಿ ಅಂತ ವಿದ್ಯವ್ರು ಕೇಳ್ತಾರೆ. ಅತ್ತಿಗೆಮ್ಮ, ನಾವೇನು ಮುಚ್ಚಿಡ್ತಾ ಇದ್ದೀವಿ? ಏನೂ ಇಲ್ವಲ್ಲ ಚಂಪಾ ಅಂತ ಹೇಳ್ತಾರೆ ಕ್ವಾಟ್ಲೆ ಅವರು. ಹ್ಞೂ ಅಕ್ಕ, ನಾವೇನು ಮುಚ್ಚಿಡ್ತಾ ಇಲ್ಲ ಅಂತ ಚಂಪಾ ಅವ್ರು ಹೇಳ್ತಾರೆ. ಚಂಪಾ, ನೀವು ಬಾಯಿ ಮಾತಿಗೆ ಏನು ಇಲ್ಲ ಅಂತ ಹೇಳ್ತಾ ಇದ್ರುವೆ, ಆದ್ರೆ ನಿಮ್ಮ ಮುಖದಲ್ಲಿ ನೋಡ್ತಾ ಇದ್ರೆ ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದೀರಿ ಅಂತ ನನಗೆ ಅನಿಸ್ತಾ ಐತೆ ಅಂತ ವಿದ್ಯವ್ರು ಹೇಳ್ತಾರೆ. ಹಂಗೇನು ಇಲ್ಲ ಅತ್ತಿಗೆಮ್ಮ. ಇಲ್ಲ ಅಣ್ಣಯ್ಯ, ಬೆಳಿಗ್ಗೆಯಿಂದ ನಾನು ನೋಡ್ತಾನೆ ಇದ್ದೀನಿ. ನಿನ್ನೆ ನಮ್ಮ ಗೌಡ್ರದು ಹುಟ್ಟದಬ್ಬ ಇತ್ತು. ಹಟ್ಟಿ ಒಳಗಡೆ ಸಂತೋಷ ಸಂಭ್ರಮ ತುಂಬಿರ್ಬೇಕಾಗಿತ್ತು. ಮಾವಯ್ಯ ಗೌಡ್ರ ಹುಟ್ಟದಬ್ಬನ ಅದ್ದೂರಿಯಾಗಿ ಆಚರಣೆ ಮಾಡ್ಬೇಕಾಗಿತ್ತು. ಆದ್ರೆ ಹಟ್ಟಿಯವ್ರ ಮುಖದಲ್ಲಿ ಒಂಚೂರು ಸಂತೋಷ ಅನ್ನೋದೇ ಇಲ್ವಲ್ಲ ಅಣ್ಣಯ್ಯ. ಆದ್ರೆ ಮಾವಯ್ಯ ನನ್ನ ಮುಂದಗುಟ್ಟೆ ಏನು ಮಾತಾಡಬಾರ್ದು ಅಂತ ಅತ್ತೆ ಕೂಟ ಹೇಳಿ ನನ್ನನ್ನು ಆಚೆ ಕಳಿಸಿದ್ರು. ಇದೆಲ್ಲ ನೋಡ್ತಾ ಇದ್ರೆ ಏನು ಆಗದೆ, ಆದ್ರೆ ಏನಾಗದೆ ಅಂತ ನನಗೆ ಒಂಚೂರು ಗೊತ್ತಾಯ್ತಾ ಇಲ್ಲ ಅಂತ ವಿದ್ಯವ್ರು ಹೇಳ್ತಾರೆ. ಅದು ಏನು ಅಂತವ ನನಗೆ ಗೊತ್ತಿಲ್ದಂಗೆ ನೀವೆಲ್ಲ ಮುಚ್ಚಿಡ್ತಾ ಇದ್ದೀರಾ. ಕಡೆ ಪಕ್ಷ ನೀವಿಬ್ರಾದ್ರೂ ಹೇಳಿ ಅದು ಏನಾಗದೆ ಅಂತ. ಈ ಕಡೆ ಶಿವರಾಮೇಗೌಡರು, ಗೋವಿಂದ ಅವರು ಹಾಗೆ ವಿನಂತಿ, ಸಾವಿತ್ರಿ ಅವರು ಒಂದ್ ಕಡೆ ಸೇರಿರ್ತಾರೆ. ಸಾವಿತ್ರಿ ಅವರು ಹೇಳ್ತಾರೆ, ಅಣ್ಣ ಅದೇನೋ ಮಾತಾಡ್ಬೇಕು ಅಂತ ಇಲ್ಲಿ ಗಂಟ ಕರ್ಸ್ಬಿಟ್ಟು ಸುಮ್ಮನೆ ನಿಂತಿದೆಯಲ್ಲ, ಅದು ಏನು ಅಂತ ಹೇಳೋಣ ಅಂತ ಸಾವಿತ್ರಿ ಅವರು ಹೇಳ್ತಾರೆ. ಶಿವರಾಮೇಗೌಡರು ಕೈ ಮುಕ್ಕೊಂಡು ನಿಂತು ಬಿಡ್ತಾರೆ. ಅದನ್ನ ನೋಡ್ಬಿಟ್ಟು ಸಾವಿತ್ರಿ ಅವರು ಹೇಳ್ತಾರೆ, ಅಣ್ಣ ಏನ್ ಮಾಡ್ತಾ ಇದೀಯಾ? ಇದು ಬಿಟ್ರೆ ಬೇರೆ ಏನು ತೋಸ್ತಾ ಇಲ್ಲ ಕಣವ ನನಗೆ. ಅಲ್ಲ ಅಣ್ಣ, ಈಗ ನೀನ್ ಯಾಕೆ ನನಗೆ ಕೈ ಮುಗಿತಾ ಇದೀಯ ಅಂತ ಸಾವಿತ್ರಿ ಅವರು ಹೇಳ್ತಾರೆ. ಹಿಂದೆ ಹೊಡ್ತಾ ಮುಂದೆ ಹೊರೆ ಅನ್ನಂಗೆ ಸಿಗಾಕೊಂಡ್ಬಿಟ್ಟಿದೀನಿ ಕಣವ. ಯಾರು ಕನಸ್ನಾಗಿ ಯೋಚನೆ ಮಾಡಿರ್ಲಿಲ್ಲ ಅಂತ ಘಟನೆ ನಡೆದೋಗ್ಬಿಟ್ಟೈತೆ. ಈ ಘಟನೆಯಿಂದ ಮನ್ಸು ಮುರಿದೋಗ್ಬಿಟ್ಟೈತೆ. ಮದ್ವೆ ಮಾಡ್ಲೇಬೇಕು ಅಂತ ನಿಂತ್ಕೊಂಡ್ರೆ ಮಾನನೂ ಕಳ್ಕೊಬೇಕಾಗುತ್ತೆ. ಈಗ ನನ್ನ ಮನೆ ಮಾನ ಮರ್ಯಾದೆ ಎಲ್ಲ ನಿಲ್ಸೋದು ನಿನ್ನ ಕೈಯಲ್ಲಿದೆ ಕಣವ. ಆಗ ಸಾವಿತ್ರಿ ಅವರು ಹೇಳ್ತಾರೆ, ಅಣ್ಣ ನಿನ್ನ ಮಾನ ಮರ್ಯಾದೆ ಬೇರೆ ಅಲ್ಲ, ನನ್ನ ಮಾನ ಮರ್ಯಾದೆ ಬೇರೆ ಅಲ್ಲ. ಈ ಕಾರಣಕ್ಕೆ ಅಲ್ವಾ ಅಣ್ಣ ಈ ವಿಚಾರ ಹಟ್ಟಿಯಿಂದ ಹೊರಗೆ ಹೋಗ್ಬಾರ್ದಂತ ನಾನು ಕಾಪಾಡ್ಕೊಂಡಿದ್ದೀನಿ. ನೋಡು, ಇಲ್ಲಿ ಗಂಟ ನಿನಗೆ ಕಷ್ಟ ಬರ್ದಂಗೆ ನಾನು ಕಾಪಾಡ್ಕೊಂಡ್ ಬಂದೀನಿ. ಮುಂದೇನು ಅಷ್ಟೇ, ನಾನು ಕಣ್ರಪ್ಪೆ ನೋಡ್ಕೊಂಡಂಗೆ ನೋಡ್ಕೊಂತೀನಿ. ನಿಮ್ಗೆ ಸಣ್ಣ ನೋವು ಆಗದೆ ಇರೋಂಗ್ ನೋಡ್ಕೋತೀವಿ. ಒಂದು ಕೆಟ್ಟ ಕನ್ಸು ಅಂತ ಮರ್ತ್ ಬಿಡ್ರವ ಅಂತ ಕೈ ಮುಕ್ಕೊಂಡು ಶಿವರಾಮೇಗೌಡರು ಕೇಳ್ತಾರೆ. ಏನಣ್ಣ ಹೇಳ್ತೀಯಾ ಅಂತ ಸಾವಿತ್ರಿ ಅವ್ರು ಹೇಳಿದಾಗ ಗೋವಿಂದ ಅವ್ರು ಹೇಳ್ತಾರೆ, ನೋಡವ ಅಣ್ಣ ಇವತ್ತಿನ ಗಂಟ ಯಾರ ಮುಂದೆ ಗುಟ್ಟನು ಕೈ ಮುಗಿದು ಏನು ಕೇಳ್ದೋನೇ ಅಲ್ಲ. ಇವಾಗ ನಿನ್ ಮುಂದೆ ನಿಂತ್ಕೊಂಡು ಕೈ ಮುಕ್ಕೊಂಡು ಹಿಂಗೆ ಬೇಡ್ತಾನೆ ಅಂದ್ರೆ ಎಂಥ ಧರ್ಮ ಸಂಕಟದಾಗೆ ಸಿಗಾಕೊಂಡನಂತ ಓಸಿ ಯೋಚನೆ ಮಾಡುವಂತ ಗೋವಿಂದ ಅವ್ರು ಹೇಳ್ತಾರೆ. ಏನೋ ಕೆಟ್ಟಗಳಿಗೆ ಅಚಾತುರ್ಯ ಆಗೋಗದೆ, ಅಣ್ಣ ಇಲ್ಲಿಗೆ ಬಿಟ್ಬಿಡ್ರವ ಅಂತ ಗೋವಿಂದ ಅವ್ರು ಹೇಳ್ತಾರೆ. ಅಣ್ಣ ಇದು ಸಾಮಾನ್ಯ ಗಾಯ ಅಲ್ಲ, ಮಗಳ ಭವಿಷ್ಯಕ್ಕೆ ಅಂಟಿರೋ ಕಳಂಕ. ಬೇರೆ ಯಾವುದೇ ವಿಚಾರ ಆಗಿದ್ರೆ ಮರ್ತ್ಬಿಟ್ಟು ಮುಂದೆ ಹೋಗ್ಬೋದಾಗಿತ್ತು ಅಂತ ಸಾವಿತ್ರಿ ಅವ್ರು ಹೇಳ್ತಾರೆ. ಈ ಕಡೆ ನೋಡಿರೋ ಚಂಪಾ ಅವ್ರು ಹೇಳ್ತಾರೆ, ದಿಟ್ವಾಗ್ಲೂ ಅಂತದ್ ಏನು ಇಲ್ಲ ಅಕ್ಕ. ಏನಾದ್ರೂ ಇದ್ರೆ ನಾನ್ ಇಂತವ ಹೇಳ್ತಾ ಇರ್ಲಿಲ್ವೇ? ಮತ್ತೆ ಯಾಕೆ ಮಾವಯ್ಯ ಆಟೊಂದು ಟೆನ್ಷನ್ ಮಾಡ್ಕೊಂಡವ್ರೆ ಅಂತ ವಿದ್ಯವ್ರು ಕೇಳ್ತಾರೆ. ಗೌಡ್ರ ಮುಖದಲ್ಲಿ ಒಂಚೂರು ಕಳೆನೇ ಇಲ್ವಲ್ಲ, ಅದು ಯಾಕೆ? ಅದೇನೇ ಇದ್ರು ಸತ್ಯ ಹೇಳ್ಬಿಡಿ ದಯವಿಟ್ಟು ಅಂತ ವಿದ್ಯವ್ರು ಕೈ ಮುಕ್ಕೊಂಡು ಕೇಳ್ಕೊತಾರೆ. ಆಗ ಕ್ವಾಟ್ಲೆ ಅವ್ರು ಹೇಳ್ತಾರೆ, ಅತ್ತಿಗೆಮ್ಮ ಅದೇನು ಅಂದ್ರೆ ಪಕ್ಷದ ವಿಚಾರದಲ್ಲಿ ಅದೇನೋ ತೊಂದರೆ ಆಗೈತೆ ಅಂತ ಮಾವಯ್ಯ ತಲೆ ಕೆಡ್ಸ್ಕೊಂಡ್ ಕುಂತವ್ರೆ. ಮಾವಯ್ಯ ಹಂಗಿದ್ಮ್ಯಾಕೆ ಇನ್ನು ಅಣ್ಣ ತಮ್ಮ ಖುಷಿಯಾಗಿದ್ದಾನೆ? ಅವನ್ ಹಂಗವನೆ, ಇವ್ರು ಹಿಂಗವ್ರೆ. ಹಿಂಗಿದ್ಮ್ಯಾಕೆ ಹಟ್ಟಿಯವರೆಲ್ಲ ಸಂತೋಷವಾಗಿದ್ದಾರೆ ಅಂತ ಕ್ವಾಟ್ಲೆ ಅವ್ರು ಹೇಳ್ತಾರೆ. ನೀವೇ ಹೇಳಿ, ಆ ಕಾರಣಕ್ಕೆ ಇವತ್ತು ಅಣ್ಣ ತಮ್ಮನ ದಬ್ಬ ಇದ್ರುವೆ ಹಟ್ಟಿಲಿ ಆ ಸಡಗರ ಕಾಣ್ತಾ ಇಲ್ಲ. ಆಗ ವಿದ್ಯವ್ರು ಹೇಳ್ತಾರೆ, ದಿಟ್ಟವಾಗ್ಲೂ ಇದೇ ವಿಷಯನ ಅಣ್ಣಯ್ಯ, ಅದು ಬಿಟ್ರೆ ಬೇರೆ ಏನು ಇಲ್ಲ ಕಣಂತೆ ಅತ್ತಿಗೆಮ್ಮ.
ನೀವು ನಿಶ್ಚಿಂತೆಯಿಂದ ಇರಿ ಅಂತ ಹೇಳಬೇಕಾದ್ರೆ ಕ್ವಾಟ್ಲೆ ಅವ್ರಿಗೆ ಒಂದು ಫೋನ್ ಬರುತ್ತೆ. ಅಯ್ಯೋ ಮಾವಯ್ಯ ಫೋನ್ ಮಾಡ್ತಾರೆ, ಅದೇನು ಅಂತ ನಾ ಕೇಳ್ಕೊಂಬರ್ತೀನಿ ಅಂತ ಅಲ್ಲಿಂದ ಹೊರಟ್ಬಿಡ್ತಾರೆ ಕ್ವಾಟ್ಲೆ ಅವರು. ಚಂಪಾನು ಹಾಗೆ ಹೋಗ್ತಾ ಇರ್ಬೇಕಾದ್ರೆ ವಿದ್ಯೆಯವ್ರು ಹೇಳ್ತಾರೆ, ಚಂಪಾ ಒಂದು ನಿಮಿಷ, ನಾನು ನಿಮ್ಮಿಬ್ರು ಮಾತನ್ನು ನಂಬ್ತೀನಿ, ಈಗಲೂ ಅದನ್ನೇ ನಂಬಿ ಅದನ್ನೇ ಸತ್ಯ ಅಂತ ನಂಬ್ಕೊಂಡಿನಿ, ಇದನ್ನ ಮೀರಿ ಬೇರೆ ಏನಾದ್ರೂ ಸತ್ಯ ಇದ್ರೆ ಹೇಳ್ಬಿಡು ಚಂಪಾ ಅಂತ ವಿದ್ಯೆಯವ್ರು ಹೇಳ್ತಾರೆ. ಇನ್ನೇ ಕೇಳ್ತಾ ಇರೋದು ಚಂಪಾ ಅಂತ ಹೇಳ್ತಾರೆ ವಿದ್ಯೆಯವರು. ಇಲ್ಲ ಅಕ್ಕ, ಬೇರೆ ಯಾವ ವಿಷಯನೂ ಇಲ್ಲ ಅಂತ ಚಂಪಾ ಅವ್ರು ಹೇಳ್ತಾರೆ. ಸರಿ ಬಿಡು, ನೀನ್ ಇಷ್ಟ ಹೇಳ್ತಾ ಇದೀಯ ಅಂದ್ರೆ ನಿನ್ ಮಾತನ್ನ ನಂಬ್ತೀನಿ ಅಂತ ಹೇಳ್ತಾರೆ ವಿದ್ಯೆಯವರು. ಈ ಕಡೆ ನೋಡಿದ್ರೆ ಸಾವಿತ್ರಿ ಅವರು, ಇದು ನನ್ನ ಮಗಳು ಬದುಕಿನ ಪ್ರಶ್ನೆ, ಅವಳ ಜೀವನನೇ ಹಾಳಾಗಿರ್ಬೇಕಾದ್ರೆ ಹೆಂಗಣ ಮರೆಯೋದು? ಸಾವಿತ್ರಿ, ಅಣ್ಣ ಹೇಳ್ತಾನೆ ನಿಮ್ಗೆ ಯಾವುದೇ ಕಷ್ಟ ಬರ್ದಂಗೆ ನೋಡ್ಕೋತೀನಿ ಅಂತ ಗೋವಿಂದ ಅವ್ರು ಹೇಳ್ತಾರೆ. ವಿನಂತಿ ಮುಂದಿನ ಜೀವನದ ಬಗ್ಗೆ ಯೋಚನೆ ಮಾಡಬೇಡ, ಅಣ್ಣ ಖಂಡಿತ ಏನಾದ್ರೂ ಮಾಡೇ ಮಾಡ್ತಾನೆ, ಇದೊಂದ್ಕಿತ ಅವನ ಮಾತನ್ನ ನಡ್ಸ್ಕೊಟ್ಬಿಟ್ಟು ನೀನ್ ದೊಡ್ಡವಳಾಗು ಅಂತ ಹೇಳ್ತಾರೆ ಗೋವಿಂದ ಅವರು. ಯೋಚನೆ ಮಾಡವ, ನೀನ್ ತಗೊಳ್ಳೋ ತೀರ್ಮಾನದ ಮೇಲೆ ನಮ್ಮ ಅಟ್ಟಿ ಘನತೆ ಗೌರವ ಮರವಾದೆ ನಿಂತೈತೆ. ಇದನ್ನೆಲ್ಲ ಕೇಳಿಸ್ಕೊಂಡು ವಿನಂತಿ ಏನಾದ್ರೂ ಮಾಡಿ ನಾನು ಸಾಯಲೇಬೇಕಲ್ಲ ಅಂತ ಓಡೋಕೆ ಶುರು ಮಾಡ್ತಾಳೆ. ಅದನ್ನ ನೋಡಿ ಮಗಳೇ ನಿಂತ್ಕೋ ಅಂತ ಸಾವಿತ್ರಿ ಅವ್ರು ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ವಿನಂತಿ ಓಡೋಗ್ಬಿಟ್ಟು ದಾರಿ ಅಡ್ಡಕ್ಕೆ ನಿಂತ್ಬಿಡ್ತಾರೆ, ಕೈ ಆ ಕಡೆ ಈ ಕಡೆ ಮಾಡಿಕೊಂಡು. ಅಷ್ಟರಲ್ಲಿ ಲಾರಿ ಬರ್ತಾ ಇರುತ್ತೆ. ಅದನ್ನ ನೋಡಿ ಡ್ರೈವರ್ ಹೇಳ್ತಾರೆ, ಅಲ್ಲಿ ಯಾರೋ ಹುಡುಗಿ ನಿಂತಿದ್ದಾರೆ ನೋಡಿ ನಿಲ್ಲಿಸಿ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಶಿವರಾಮೇಗೌಡರು ಓಡ್ ಬಂದು ಅವಳನ್ನ ತಳ್ಳಿಬಿಡ್ತಾರೆ. ನಾನು ಸಾಯ್ಬೇಕು ಬಿಡಿ ಮಾವ ಅಂತ ಇರ್ತಾರೆ. ಅಷ್ಟರಲ್ಲಿ ಲಾರಿಯವ್ರು ಹೇಳ್ತಾರೆ, ಸಾಯಕ್ಕೆ ಬೇರೆ ಜಾಗ ಸಿಗ್ಲಿಲ್ವಾ, ಏನು ನನ್ನ ಲಾರಿನೇ ಬೇಕಾಗಿತ್ತಾ ನಿನಗೆ ಅಂತ ಬೈಕೊಂಡು ಅಲ್ಲಿಂದ ಹೋಗ್ಬಿಡ್ತಾರೆ. ಹಾಗೋ ಹೀಗೋ ವಿನಂತಿನ ಕನ್ವಿನ್ಸ್ ಮಾಡ್ಕೊಂಡು ಅಲ್ಲಿಂದ ಕರ್ಕೊಂಬರ್ತಾರೆ.